ಕರ್ತನು ಒಡೆಯನು ರಕ್ಷಕನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾನು ವಂದನೆಗಳು ಸಲ್ಲಿಸೋನಾಗಿದ್ದೇನೆ. ಕಳೆದ 8 ತಿಂಗಳು ಈ 2024 ಇಸ್ವಿಯಲ್ಲಿ ಸ್ವಾಮಿ ನಮ್ಮನ್ನು ಅದ್ಭುತವಾಗಿ ನಡೆಸಿಕೊಂಡು ಬಂದಿದ್ದಾನೆ. ಅದನಾಯ್ ಟಿವಿಯ ಸೇವೆ ಮುಖಾಂತರ ಅನೇಕರಿಗೆ ರಕ್ಷಣೆ, ಬಿಡುಗಡೆ, ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ. ಆತನಿಗೆ ಸದಾ ಕಾಲವು ಇಂದಿಗೂ ಮಹಿಮೆ ಉಂಟಾಗಲಿ. ಈಗ ನಾವು ಈ 8 ತಿಂಗಳ ನಂತರ ನಾವೀಗ 9ನೇ ತಿಂಗಳ ಒಳಗೆ ಪ್ರವೇಶ ಮಾಡುತ್ತಿದ್ದೇವೆ. ನಾನು ಪ್ರಾರ್ಥನೆ ಮಾಡ್ತಿದ್ದಾಗ ನನ್ನ ಹೃದಯದಲ್ಲಿ ಸ್ವಾಮಿ ಕೊಟ್ಟಂತ ಒಂದು ವಾಗ್ದಾನ ಏನಂದ್ರೆ, ಈ ತಿಂಗಳು ಸೆಪ್ಟೆಂಬರ್ ಮಂತ್ ನಮಗೆ ಪ್ರಾರ್ಥನೆಗೆ ಉತ್ತರ ಬರುವಂತ ತಿಂಗಳಾಗಿರುತ್ತೆ. ಆಮೇನ್. ಇಟ್ಸ್ ಗೋಯಿಂಗ್ ಟು ಬಿ ದ ಮಂತ್ ಆಫ್ ಪ್ರೇಯರ್ ಆನ್ಸರಿಂಗ್. ನಾವು ಕಳೆದ 8 ತಿಂಗಳಲ್ಲಿ ನಾವೇನೆಲ್ಲ ಪ್ರಾರ್ಥಿಸಿದೆವೋ ಆ ಪ್ರಾರ್ಥನೆಗೆ ಉತ್ತರವನ್ನು ಈ ತಿಂಗಳಲ್ಲಿ ನಾವು ನೋಡೋರಾಗಿದ್ದೇವೆ. ಈ ಒಂದು ಕಾರ್ಯವನ್ನು, ಈ ಒಂದು ಪ್ರವಾದನೆಯನ್ನು ನಾವು ಹೃದಯದಲ್ಲಿ ನಂಬಬೇಕು. ಹೌದು ಸ್ವಾಮಿ, ನಿನ್ನ ಪ್ರಾರ್ಥನೆಯನ್ನು ಕೇಳುವಾತನು ಮಾತ್ರವಲ್ಲ, ಆ ಪ್ರಾರ್ಥನೆಗೆ ತಕ್ಕ ಸಮಯದಲ್ಲಿ ಉತ್ತರವನ್ನು ಕೊಡುವ ದೇವರಾಗಿದ್ದೀರಾ ಎಂಬುದಾಗಿ ನಮ್ಮ ಈ ವಾಗ್ದಾನಕ್ಕೆ ಸ್ವಾಮಿ ನನ್ ಕೊಟ್ಟಂತ ಒಂದು ವಚನ ಏನಂದ್ರೆ, ಏಸಾಯನ ಬರೆದ ಗ್ರಂಥ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯದಲ್ಲಿ ನಾವು 5ನೇ ವಾಕ್ಯವನ್ನು ಓದಲು ಕೇಳೋಣ. ಈ ವಾಕ್ಯ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ನೀನು ಹೋಗಿ ಎಜೆಕ್ಯನಿಗೆ ಹೇಳುವುದೇನೆಂದರೆ, ನಿನ್ನ ತಂದೆಯಾದ ದಾವೀದನ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಈಗೋ ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ. ನನ್ನನ್ನು ಕೇಳ್ತಿರುವಂತ ಪ್ರಿಯ ದೇವರ ಜನರೇ, ಈ ಒಂದು ಅಧ್ಯಾಯದಲ್ಲಿ ನಾವು ಎಜೆಕ್ಯ ರಾಜನು ಬಹಳ ಮರಣ ಅವಸ್ಥೆಗಾಗಿ ಆತನು ಮರಣದ ಹಾಸಿಗೆಯಲ್ಲಿ ಇರುವಾಗ ಪ್ರವಾದಿಯಾದಂತ ಏಸಾಯನು ಹೋಗಿ, ನೀನು ಸತ್ತೇ ಸಾಯುವಿ ಎಂಬುದಾಗಿ ಹೇಳಿ ಪ್ರವಾದನೆ ಹೇಳ್ತಾರೆ. ಆಗ ಅವರು ಮುಖವನ್ನು ಗೋಡೆ ಕಡೆಗೆ ತಿರುಗಿ ಬಹಳ ದುಃಖದಿಂದ, ಸ್ವಾಮಿ, ನಾನು ಯಥಾರ್ಥ ಮನಸ್ಸಿನಿಂದ ನಡೆದಿದ್ದೇನೆ ಅಂತ ಹೇಳಿ ನನ್ನ ನೆನಪಿಸಿಕೊಳ್ಳಿ ಅಂತ ಹೇಳಿ ಕಣ್ಣೀರಿಟ್ಟಾಗ, ಪ್ರಾರ್ಥಿಸಿದಾಗ ಅದೇ ಪ್ರವಾದಿಯಾದಂತ ಏಸಾಯನ ಮುಖಾಂತರವಾಗಿ ಸ್ವಾಮಿ ಮತ್ತೆ ಎಜೆಕ್ಯನಿಗೆ ಈ ಒಂದು ವಾಗ್ದಾನವನ್ನು ಕೊಡ್ತಾರೆ. ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಹೌದು ಪ್ರಿಯರೇ, ಅದು ಮಾತ್ರವಲ್ಲ, ನೋಡಿದ್ದೇನೆ ಅಂತ ಹೇಳ್ತಾ ಕೆಳಗೆ ಅವ್ರು ಹೇಳ್ತಾರೆ, ನಿನ್ನ ಆಯುಸ್ಸಿಗೆ 15 ವರ್ಷಗಳನ್ನು ನಾನು ಕೂಡಿಸಿಟ್ಟಿದ್ದೇನೆ. ನನ್ನನ್ನು ಕೇಳ್ತಿರುವಂತ ಪ್ರಿಯ ದೇವರ ಜನರೇ, ನಮ್ಮ ಕರ್ತನು ಪ್ರಾರ್ಥನೆಯನ್ನು ಕೇಳುವನು ಮಾತ್ರವಲ್ಲ, ಅದಕ್ಕೆ ಉತ್ತರ ಕೊಡುವಂತ ದೇವರಾಗಿದ್ದಾನೆ. ನಾವು ಪ್ರಾರ್ಥಿಸದ ವಿಷಯದಲ್ಲಿ ಅದ್ಭುತಗಳನ್ನು ಮಾಡುವಂತ ದೇವರಾಗಿದ್ದಾನೆ. ಒಂದು ವೇಳೆ ಈ ವರ್ಷದಲ್ಲಿ ನೀವು ಸಹ ಅನೇಕ ವಿಷಯವನ್ನು ದೇವರ ಸಮ್ಮುಖದಲ್ಲಿಟ್ಟು ಪ್ರಾರ್ಥಿಸ್ತಾ ಇರಬಹುದು. ಕೆಲಸದ ವಿಷಯವಾಗಿರ್ಬಹುದು, ನಿಮ್ಮ ಮಕ್ಕಳ ಮದುವೆ ವಿಷಯವಾಗಿರ್ಬಹುದು, ನಿಮ್ಮ ಮಗುವಿನ ವಿಷಯವಾಗಿರ್ಬಹುದು, ಯಾವುದೇ ಒಂದು ಅದ್ಭುತಕ್ಕಾಗಿ ತುಂಬಾ ದಿನದಿಂದ ಸ್ವಾಮಿ, ಇದು ನನ್ನ ನಿರೀಕ್ಷೆ ನಿಂದಿದೆ, ನೀನೇ ಈ ಕಾರ್ಯವನ್ನು ನನಗೆ ನಡೆಸ್ಕೊಡ್ಬೇಕಂತೇಳಿ ಬಹಳ ಭಾರದಿಂದ ನೀವು ಪ್ರಾರ್ಥನೆ ಮಾಡ್ತಿರಬಹುದು. ಈ ದಿನ ಈ ಒಂದು ಕಾರ್ಯಕ್ರಮದ ಮುಖಾಂತರ ಕರ್ತನಾದ ದೇವರು ತನ್ನ ಆತ್ಮನ ಮುಖಾಂತರ, ತನ್ನ ಸೇವಕರ ಮುಖಾಂತರ ನಿಮಗೆ ಕೊಡುವಂತ ವಾಗ್ದಾನ, ನಿಮಗೆ ಕೊಡುವಂತ ಪ್ರವಾದನೆ ನುಡಿ ಏನೆಂದರೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಈಗೋ ನೀನು ಎದುರು ನೋಡುವಂತ ಅದ್ಭುತವನ್ನು ಈ ತಿಂಗಳಲ್ಲಿ ನಾನು ಮಾಡಿ ಮುಗಿಸ್ತೇನೆ. ಹೌದು, ಈ ತಿಂಗಳಲ್ಲಿ ನೀವೆಲ್ಲರೂ ಕರೆ ಎತ್ತಿ ಹೇಳಬೇಕು, ನನ್ನ ಪ್ರಾರ್ಥನೆಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ 9ನೇ ತಿಂಗಳಲ್ಲಿ ನಾನು ಅದ್ಭುತಗಳನ್ನು ನೋಡಲಿದ್ದೇನೆ. ನನ್ನ ಪ್ರಾರ್ಥನೆಗಳಿಗೆ ಉತ್ತರವಾಗಿ ದೇವರು, ಹಾಲೆಲೂಯ, ಆ ದಿನದಲ್ಲಿ ಎಲಿಯನ ಪ್ರಾರ್ಥನೆ ಮಾಡಿದಾಗ ಆತನ ಪ್ರಾರ್ಥನೆಗೆ ಉತ್ತರ ಕೊಟ್ಟು ದೇವರು ಮಳೆಯನ್ನು ಕಳಿಸಿದ ಹಾಗೆ, ಬೆಂಕಿಯನ್ನು ಕಳಿಸಿದ ಹಾಗೆ ನನ್ನ ಪ್ರಾರ್ಥನೆಗೂ ದೇವರು ಅದ್ಭುತಗಳನ್ನು ಕಳಿಸೋನಾಗಿದ್ದಾನೆ. ಎಜೆಕ್ಯನ ಪ್ರಾರ್ಥನೆಗೆ, ಕಣ್ಣೀರ ಪ್ರಾರ್ಥನೆಗೆ ಹೇಗೆ ದೇವರು ಕಿವಿ ಕೊಟ್ಟು ಹೇಗೆ ಆತನ ಪ್ರಾರ್ಥನೆ ಮಾಡದಂತೆ ಆತನಿಗೆ ಆಯುಷ್ ಕಾಲವನ್ನು ಕೂಡಿಸಿಕೊಟ್ಟನು, ನನಗೂ ಆ ರೀತಿ ಮಾಡ್ತಾನೆ ಅಂತೇಳಿ ನಂಬಿಕೆಯಿಂದ ನಾವು ಕರಲೆತ್ತಿ ಕರ್ತನ ಸ್ತೋತ್ರ ಮಾಡೋಣ. ಈ ತಿಂಗಳು ನಾವು ಪ್ರಾರ್ಥನೆಗಳಿಗೆ ಉತ್ತರವನ್ನು ನೋಡಲಿದ್ದರೆ, ನಮ್ಮ ಕುಟುಂಬದಲ್ಲಿ, ನಮ್ಮ ಸೇವೆಯಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಕರ್ತನು ಮಾಡುವಂತ ಅದ್ಭುತಗಳನ್ನು ನಾವು ನೋಡಲಿದ್ದೇವೆ. ಆದ ಕಾರಣ ನೀವು ಮನಸ್ಸೋತು ಹೋಗ್ಬೇಡಿ, ಬೇಸರಗೊಳ್ಳಬೇಡಿ, ನಿಮ್ಮ ಪ್ರಾರ್ಥನೆ ನಿಲ್ಲಿಸಬೇಡಿ. ನೀವು ಅರಿಕೆ ಮಾಡುವಂತ ವಾಗ್ದಾನಗಳನ್ನು ಅರಿಕೆ ಮಾಡ್ತಾನೆ ಇರಿ, ಅರಿಕೆ ಮಾಡುವಂತ ಪ್ರವಾದನೆ ವಾಕ್ಯಗಳನ್ನ ಅರಿಕೆ ಮಾಡ್ತಾನೆ ಇರಿ. ಯಾಕಂದ್ರೆ
ಆತನ ಸಮ್ಮುಖದಲ್ಲಿರುವ ಪ್ರತಿಯೊಬ್ಬರು, ಆತನನ್ನು ದರ್ಶಿಸುವ ಪ್ರತಿಯೊಬ್ಬರು ಅವರು ಅವಮಾನಗೊಳಗಾಗುವುದಿಲ್ಲ. ಅವರ ಮುಖವನ್ನು ಸ್ವಾಮಿ ಅವಮಾನಗೊಳಗಾಗಿಸೋದೇ ಇಲ್ಲ. ಅವರ ಮುಖವನ್ನು ಪ್ರಕಾಶಿಸ್ತಾನೆ, ಅದ್ಭುತವಾಗಿ ನಡೆಸ್ತಾನೆ. ಈ ವಾಗ್ದಾನದೊಂದಿಗೆ ನಾನು ನಿಮ್ಮ ಜೊತೆಲಿ ಪ್ರಾರ್ಥಿಸಲಿದ್ದೇನೆ. ಕರ್ತನೆ ಸ್ವಾಮಿ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ನೀನು ನಮಗೆ ಪ್ರವಾದನೆಯಾಗಿ, ವಾಗ್ದಾನವಾಗಿ, ಹೇಗೆ ಎಜೇಕನ ಕಣ್ಣೀರಿಗೆ ಉತ್ತರ ಕೊಟ್ಟಿಯೋ ಸ್ವಾಮಿ, ನಮಗೂ ಸ್ವಾಮಿ ಈ ತಿಂಗಳಲ್ಲಿ ಉತ್ತರ ಬರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ನನ್ನು ವೀಕ್ಷಿಸುತ್ತಿರುವಂತ ಪ್ರತಿಯೊಬ್ಬ ಸಹೋದರನಿಗೂ, ಪ್ರತಿಯೊಬ್ಬ ಸಹೋದರಿಗೂ, ಪ್ರತಿಯೊಬ್ಬರಿಗೂ ಸ್ವಾಮಿ ನಿನ್ನ ಅದ್ಭುತಗಳ ಮೇಲೆ ಅದ್ಭುತಗಳನ್ನು ಮಾಡಿ ನೀನು ಅವರ ಜೀವನದಲ್ಲಿ ಕಾರ್ಯ ಮಾಡಿ ನಿನ್ನ ಪರಿಶುದ್ಧವಾದ ನಾಮವನ್ನು ಮಹಿಮೆ ಪಡಿಸೋದಕ್ಕಾಗಿ ಕೋಟಿ 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 ಸ್ತೋತ್ರಪ್ಪ. ಈ ದಿನ ಸ್ವಾಮಿ ಮನಸೋತು ನನಗೆ ಕೆಲಸವಿಲ್ಲವಲ್ಲ, ನನಗೆ ಸಾಲ ತೀರ್ಸಲು ಹಲ್ಲೆಲೂಯಾ ದಾರಿ ಇಲ್ವಲ್ಲ, ನನ್ನ ಕುಟುಂಬದಲ್ಲಿ ಈ ರೀತಿಯಾದ ಸಮಸ್ಯೆಗಳಿದೆ ಅಲ್ವಾ ಅಂತೇಳಿ ಯಾರೆಲ್ಲ ಮನಸ್ಸಿನಲ್ಲಿ ಬಹಳ ಕುಗ್ಗಿ ಹೋಗಿದ್ದಾರೋ ಅವರ ಪ್ರತಿಯೊಬ್ಬರಿಗೂ ಸ್ವಾಮಿ ನಿನ್ನ ಅದ್ಭುತವನ್ನು ಮಾಡಿ ನಿನ್ನ ನಾಮವನ್ನು ಮಹಿಮೆ ಪಡಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಪ್ರಾರ್ಥನೆಯ ಸಮಯದಲ್ಲೇ ಅದ್ಭುತಗಳು ನಡೆಯಲಿ, ಅವರ ಶರೀರದಲ್ಲಿರುವಂತಹ ರೋಗಗಳು ಮಾಯವಾಗಲಿ, ಯೇಸುವಿನ ನಾಮದಲ್ಲಿ ಇದು ಮರೆಯಾಗಲಿ, ಯೇಸುವಿನ ನಾಮದಲ್ಲಿ ಬಂಧನಗಳು ಬಿಚ್ಚಲ್ಪಡಲಿ, ಯೇಸುವಿನ ನಾಮದಲ್ಲಿ ಸೈತಾನ ಕ್ರಿಯೆಗಳು ಲಯವಾಗಲಿ, ಮಾಂತ್ರಿಕ ಕಟ್ಟುಗಳು ಒಡೆಯಲ್ಪಡಲಿ, ಕರ್ತನೆ ಕುಟುಂಬದಲ್ಲಿ ರಕ್ಷಣೆ ಬರಲಿ ಸ್ವಾಮಿ, ಬಿಡುಗಡೆ ಬರಲಿ ಸ್ವಾಮಿ. ಆ ರೀತಿ ನಿನ್ನ ಅದ್ಭುತಗಳ ಮೇಲೆ ಅದ್ಭುತ ಮಾಡಿದಕ್ಕಾಗಿ ಕೋಟಿ 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 ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಪ್ರಿಯ ವೀಕ್ಷಕರೇ, ಈ ತಿಂಗಳು ನೀವು ಕರ್ತನ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡೋದನ್ನು ಖಂಡಿತವಾಗಲು ನೋಡ್ತೀರ. ನೀವು ಪಡೆದುಕೊಂಡಂತ ಅದ್ಭುತಗಳನ್ನು ನಮಗೆ ತಿಳಿಸಲು ಮರಿಬೇಡಿ. ನಾವು ನಿಮ್ಮ ಜೊತೆಲಿ ಸೇರಿ ನಾವು ಒಂದಾಗಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಎಷ್ಟೋ ಜನ ಪ್ರತಿನಿತ್ಯ ನೀವು ಕರೆ ಮಾಡಿ ನಿಮ್ಮ ಕುಟುಂಬದ ಕಷ್ಟಗಳನ್ನು, ನಿಮ್ಮ ವೈಯಕ್ತಿಕವಾದ ಜೀವನದಲ್ಲಿ ಹೋರಾಡ್ತಾ ಇರುವಂತಹ ಹೋರಾಟಗಳ ಬಗ್ಗೆ ನಮಗೆ ತಿಳಿಸಿದ್ದೀರಾ. ನಾವು ಪ್ರಾರ್ಥನೆ ಮಾಡಿದ್ದೇವೆ, ಅದ್ಭುತ ಸಾಕ್ಷಿಗಳನ್ನು ಕೇಳಿದ್ದೇವೆ. ಇನ್ನೂ ಅನೇಕ ಅದ್ಭುತ ಸಾಕ್ಷಿಗಳನ್ನು ಈ ತಿಂಗಳಲ್ಲಿ ನಾವು ಕೇಳಲಿದ್ದೇವೆ. ಆದ ಕಾರಣ ನೀವು ಅದನ್ನ ಟಿವಿಯನ್ನು ಪ್ರೋತ್ಸಾಹಿಸ್ಬೇಕು, ನೀವು ಪ್ರಾರ್ಥಿಸ್ಬೇಕು. ಈ ಸೇವೆಯನ್ನು ಅನೇಕರಿಗೆ ಪರಿಚಯ ಮಾಡಿಕೊಡ್ಬೇಕು. ಈ ಸೇವೆ ಮುಖಾಂತರ ಎಲ್ಲರ ಜೀವನದಲ್ಲೂ ದೇವರ ಬೆಳಕು ಬರಲಿ, ಅವರ ಪ್ರಾರ್ಥನೆಗೆ ಉತ್ತರ ಬರಲಿ ಅಂತ ಹೇಳುತ್ತಾ ಇಲ್ಲಿಗೆ ಈ ವಾಗ್ದಾನದ ಸಮಯ ಎಂಬ ಈ ಕಾರ್ಯಕ್ರಮವನ್ನು ಅಂತ್ಯಗೊಳಿಸ್ತೀವಿ. ಕರ್ತನ ಈ ತಿಂಗಳೆಲ್ಲ ನಿಮ್ಮನ್ನು ದುಃಖವನ್ನು ಹೋಗಿಸಿ ಸಂತೋಷವನ್ನು ಉಂಟು ಮಾಡಿ ನಿಮ್ಮ ಕುಟುಂಬದಲ್ಲಿ ಒಂದು ದೊಡ್ಡ ಸಾಕ್ಷಿಯಾಗಿ ನಿಮ್ಮನ್ನು ನಿಲ್ಲಿಸಲಿ. ಕರ್ತನ ಕೃಪೆಯು, ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಐಕ್ಯತೆಯು ಎಲ್ಲರೊಂದಿಗೆ ಇರಲಿ. ಗಾಡ್ ಬ್ಲೆಸ್ ಯು.